ಭಾರತಕ್ಕೆ ಬಂದಂತ ಶಾಪ ಯಾವ್ದಾರಿದ್ರೆ ಮಹೇಶ್ ಥ್ಯಾಂಕ್ ಯು ಯಾಕಂದ್ರೆ ಇದು ಸ್ವಲ್ಪ ಬೋರಿಂಗ್ ಪ್ರಶ್ನೆ ಆಗತ್ತೆ ಬಹುತೇಕರಿಗೆ, ಬಟ್ ಅದು ಸ್ವಲ್ಪ ಪೊಲಿಟಿಕಲ್ ಮಸಾಲ ಆಡ್ ಮಾಡಿದ್ರಿ. ಥ್ಯಾಂಕ್ ಯು. ಬಟ್ ನನಗೆ ಉತ್ತರ ಕಂಪ್ಲೀಟ್ ಆಗಬೇಕು. ಇಟ್ನಾಳ್ ಸರ್, 200 NDA ಬಂದ್ರು ಕೂಡ ಜೊತೆಗೆ ಒಂದು ಖುಷಿ ವಿಚಾರ ಅಂದ್ರೆ ಇದು ಒಂದೇ ಒಂದು ಸಿಂಗಲ್ ಪಾರ್ಟಿಗೆ ಬಂದಂತ ಬಹುಮತ ಅಲ್ಲ. ಇಲ್ಲಿ ಬಿಜೆಪಿ ಮತ್ತು JDU ಇದೆ. ಅದರಲ್ಲೂ ಕೂಡ JDUಗೆ ಅದರದ್ದೇ ಆದಂತ ಸಿದ್ಧಾಂತ ಇದೆ. ನಿತೀಶ್ ಕುಮಾರ್ಗೆ ಅವರದ್ದೇ ಆದಂತ ಒಂದು ಸಾಮಾಜಿಕ ಕಳಕಳಿ ಇದೆ, ಕಮಿಟ್ಮೆಂಟ್ ಇದೆ. ಹೀಗಿರುವಾಗ ಈ ಸರ್ಕಾರ ಅಷ್ಟು ದೊಡ್ಡ ತಪ್ಪುಗಳು ಮಾಡಲಾರದು ಅಂತ ಆಶಿಸಬಲ್ಲೆ ಅಷ್ಟೇ ನಾನು. ಮತ್ತೆ ನೋಡಿ, ಈಗ 200 ಗಡಿ ಹತ್ರ ಏನೋ ಬರ್ತಾ ಇದೆ. ಈಗ 2010 ಫಲಿತಾಂಶ ನನಗೆ ನೆನಪಾಗ್ತಾ ಇದೆ. 2010ರಲ್ಲಿ JDUಗೆ 115 ಸೀಟ್ಗಳು ಬಂದಿದ್ವು, ಬಿಜೆಪಿಗೆ 91 ಸೀಟ್ಸ್ ಇತ್ತು. ಆವಾಗ ನಿತೀಶ್ ಕುಮಾರ್ ಮತ್ತೆ ಸುಶೀಲ್ ಕುಮಾರ್ ಮೋದಿ ಅವರ ಜೋಡಿ ಅಲ್ಲಿ ಮ್ಯಾಜಿಕ್ ಮಾಡಿತ್ತು. ಆ ಸರ್ಕಾರಕ್ಕೆ ಜನಬೆಂಬಲ ಸಿಕ್ಕಿತ್ತು. ಈಗ ಅಂಥದ್ದೇ ರಿಸಲ್ಟ್ 2025ರ ಚುನಾವಣೆಯಲ್ಲಿ ಬರ್ತಾ ಇದೆ. 200 ಗಡಿ ಬರ್ತಾ ಇದೆ. ಈ ಸಲ ಈ ರೀತಿಯ ಫಲಿತಾಂಶ ಬರಲಿಕ್ಕೆ ಮುಖ್ಯ ಕಾರಣ ನಾನು ಆವಾಗಲೇ ಹೇಳಿದ ಹಾಗೆ LJP ಹಿಂದಿನ ಚುನಾವಣೆಯಲ್ಲಿ NDA ಜೊತೆಗಿರಲಿಲ್ಲ. ಪಾಸ್ವಾನ್ ಫ್ಯಾಕ್ಟರ್ ಉಪೇಂದ್ರ ಕುಶ್ವಾಹ ಅವರ ಹಿಂದಿನ ಪಕ್ಷದ ಹೆಸರು RLSP, ಈಗ ಅವರ ಪಕ್ಷದ ಹೆಸರು RLM, ರಾಷ್ಟ್ರೀಯ ಲೋಕ ಮೋರ್ಚಾ ಅಂತೇಳಿ. ಅವರು ಮತ್ತೆ LJP ಎರಡೂ ಸೇರಿ 7% ವೋಟ್ ಆಗುತ್ತೆ. 7% ಅದು ಕಡಿಮೆ ಏನಲ್ಲ. ಆ 7% ವೋಟು 2020ರಲ್ಲಿ ಇರಲಿಲ್ಲ. ಆ 2025 ಈ 7% ವೋಟು ಬಹುತೇಕ ಈ ಕಡೆಗೆ ಶಿಫ್ಟ್ ಆಗಿದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇನ್ ದಿಸ್ ರಿಸಲ್ಟ್. ಸೂರ್ಯ ಮುಕುಂದರಾಜ್ ಅವರ ಈ ಕಾಂಗ್ರೆಸ್ನ ಭವಿಷ್ಯ ಏನು ಅಂತ ಈ ಡಿಜಿಟ್ಸ್ ನ ನೋಡಿದಾಗ ಬಹುಶಃ ನಿಮ್ಗೆ ಭಯ ಆಗ್ತಿದೆಯೋ ಅಥವಾ ನಾವು ಮತ್ತೆ ಸಿಡಿದೆದ್ದೇಳ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಹೆಚ್ಚಾಗ್ತಿದೆಯೋ? ಅವ್ರು ಮಾತಾಡಿ ಒಂದ್ ನಿಮಿಷ ಸೂರ್ಯ ಮುಕುಂದರಾಜ್ ಸರ್ ನೋಡಿ, ಇದನ್ನೇ ಹೇಳಿದ್ರು. ಬ್ರೂಟಲ್ ಮೆಜಾರಿಟಿ ಬಂದ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ವಿರೋಧ ಪಕ್ಷಕ್ಕೆ ಅವಕಾಶನೇ ಇರಲ್ಲ ಮಾತಾಡೋಕೆ. ಮುಕುಂದರಾಜ್ ಅವರು ಮಾತಾಡಕ್ಕೆ ಬಿಡ್ತಾರೆ. ಅವ್ರು ಮಾತಾಡಲಿ, ಆಮೇಲೆ ಅದಕ್ಕೆ ರಿಯಾಕ್ಷನ್. ಸೂರ್ಯ ಮುಕುಂದರಾಜ್, ಸರ್ ಬಿಹಾರದಲ್ಲಂತೂ ಆಪ್ಷನ್ ಇಲ್ಲ, ಇಲ್ಲಾದ್ರೂ ಮಾತಾಡಕ್ ಬಿಡಿ, ಮಾತಾಡ್ಲಿ. ಆಪ್ಷನ್ ಇದೆ, ಆಪ್ಷನ್ ಇಲ್ಲ ಅಂತ ಹೇಳಕ್ಕಾಗಲ್ಲ ನೀವು. ಸೊ ಅದನ್ನ ಏನಾಗುತ್ತೆ, ಅಲ್ಲಿರೋ ಸಿನಾರಿಯೋ ಬೇರೆ ಇರುತ್ತೆ. ಅಧಿಕೃತವಾಗಿ ಇಲ್ಲ ಬಿಡಿ. ಈಗ ಅಧಿಕೃತವಾಗಿ ಯಾಕೆ ಅವೆಲ್ಲ ಈಗ ಇಲ್ಲೂ ಅದೇ ರೀತಿ ಹೇಳ್ತಾ ಇದ್ರಪ್ಪ. ಯಡಿಯೂರಪ್ಪ ಅವರು ಆಪರೇಷನ್ ಕಮಲ ಮಾಡಿ ಯಾವ ರೀತಿ 15 ಜನ ಶಾಸಕರುಗಳನ್ನ ಖರೀದಿ ಮಾಡಿ ಎಂತೆಂತ ಮುತ್ತು ರತ್ನಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಸೊ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಷ್ಟೆಲ್ಲ ಮಾಡಿ ಅದೇ ಎಂತೆಂತ ಮುತ್ತು ರತ್ನಗಳು ಆಮೇಲೆ ಇದನ್ನ ಈಗ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ನಿಮ್ ಕಣ್ಮುಂದೆ ಇರುವಂತದ್ದು ಇವೆಲ್ಲ. ಬಿಜೆಪಿ ಅವರು ಎಲ್ಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿರುವಂತದ್ದಿಲ್ಲ. ಆ ಒಂದು ವರ್ಷದ ಕೆಳಗಡೆ ಕುಮಾರಸ್ವಾಮಿ ಅವ್ರು ಬಾಯಿಗೆ ಬಂದಂಗೆ ಬೈತಾ ಇದ್ರು ಇವ್ರನ್ನ, RSS ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಈಗ ಅವ್ರನ್ನ ಕರ್ಕೊಂಡೋಗಿ ಕೇಂದ್ರ ಸಚಿವನ್ ಮಾಡ್ಕೊಂಡು ಕೂತವ್ರೆ. ಸೊ ಈ ತರ ಇರ್ಬೇಕಾದ್ರೆ ಬಿಜೆಪಿನವ್ರಿಗೆ ಏನು ಎಲೆಕ್ಷನ್ ಗೆಲ್ಬೇಕು, ಯಾವ ಮಾರ್ಗ ಆದ್ರೂ ಸರಿ ಅಂತ ನಾವು ಮಾರ್ಗ ಖಚಿತತೆ ಇದೆ ನಮ್ಗೆ, ಇಂಥದೇ ಮಾರ್ಗದಲ್ಲಿ ಗೆಲ್ಬೇಕು ಅಂತ. ಸೊ ಈ ರೀತಿಗೆಲ್ಲ ಈ ರೀತಿ ಯಾರೋ ಬೈದ್ರು ಅಂತ ವಾಪಸ್ ತಗೊಂಡ್ಬಿಟ್ರಿ. ಒಂದ್ ನಿಮಿಷ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಾತಿ ಸಮೀಕರಣದಲ್ಲಿ ಮೇಲುಗೈ ಸಾಧಿಸಿರೋದು ಮೀಸಲು ಮಹಿಳಾ ಕ್ಷೇತ್ರದಲ್ಲಿ 90% ಸಾಧನೆ. ಜಾತಿ ಸಮೀಕರಣದಲ್ಲಿ ಗೇಮ್ ಚೇಂಜರ್ ಆಗಿದೆ NDA. ದಲಿತ ಮಹಾದಲಿತ ಮತಗಳ ಕ್ರೋಢೀಕರಣವೂ ಕೂಡ ಆಗಿದೆ. ಜಾತಿ ಸಮೀಕರಣದಲ್ಲೇ ವಿಜಯಮಾಲೆಯನ್ನ ಧರಿಸಿದೆ NDA. ಜಾತಿ ಸಮೀಕರಣದಲ್ಲಿ ಮೇಲುಗೈಯನ್ನ ಸಾಧಿಸಿದೆ NDA. ನೋಡಿ, ಮೀಸಲು ಮಹಿಳಾ ಕ್ಷೇತ್ರ, ದಲಿತ ಮಹಾದಲಿತ, ಈ ಎಲ್ಲಾ ಜಾತಿ ಸಮೀಕರಣ ಈ ವಿಚಾರದಲ್ಲಿ ಗೇಮ್ ಚೇಂಜರ್ ಆಗಿ NDA ಇಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದು ನೋಡಿದಾಗ ನಂಗೆ ಏನ್ ಅನ್ಸತ್ತೆ ಅಂದ್ರೆ, ಹಿಂದೆ ಶಾಲೆಗಳಿಗೆಲ್ಲ ಈ BOಗಳೆಲ್ಲ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ. ಆಗ ಒಬ್ಬ ವಿದ್ಯಾರ್ಥಿ ಆಗಲ್ಲ, ಒಬ್ಬ ವಿದ್ಯಾರ್ಥಿಗೆ ಖರ್ಚು ಕೇಳ್ತಾರಂತೆ. ಎಲ್ಲ ಒಂದ್ ನಿಮಿಷ ಕೇಳಿ ಮುಖಂದ್ರೆ, ಎಲ್ಲ ಹೇಳ್ಕೊಟ್ಟಿದ್ದೀರೇನ್ರಿ? ಹ್ಞೂ ಸರ್, ಬಹಳ ಚಂದಾಗಿ ಪಾಠ ಮಾಡ್ತೀನಿ ಸರ್ ನಾನು ಎಲ್ಲಾರ್ಗು ಅಂತ. ಏನ್ ಮಕ್ಕಳೆಲ್ಲ ಬಹಳ ಕರೆಕ್ಟಾಗಿ ಹೇಳ್ತಾರೆ ಸರ್ ಎಲ್ಲ. ಒಬ್ಬಂಗೆ ಹೇಳಿಸ್ತಾರೆ, ರಾಮು ಹೇಳಪ್ಪ ಎಷ್ಟು ಅಂತೇಳಿ ಅಂತ. 4 ಎಷ್ಟಪ್ಪ ಅಂತ, 64 ಅಂತ ಹೇಳ್ತಾನೆ. ಅಯ್ಯೋ ಇದೇನ್ರಿ ಮಾಸ್ಟ್ರೆ ಅಂತ. ಪರವಾಗಿಲ್ಲ ಸರ್, ಮೊದಲು 120 ಹೇಳ್ತಿದ್ದ, ಈಗ 64. ಹಂಗೆ ರಾಹುಲ್ ಗಾಂಧಿ ಕತೆ ನೋಡ್ಬೇಕು. ಹಾಗಾಗಿ ಅಭಿನಂದನೆಗಳ ಜೊತೆಯಲ್ಲಿ ಕಳಿಸ್ಕೊಡ್ತಿದೀವಿ ಸರ್. ನೆಕ್ಸ್ಟ್ ಟೈಮ್ ಬರುವಾಗ ಸ್ವೀಟ್ ತಗೊಂಡ್ ಬನ್ನಿ. ಥ್ಯಾಂಕ್ ಯು. 500 kg ಲಾಡು ಏನು ವೇಸ್ಟ್ ಆಗ್ಲಿಲ್ಲ. ರಾಘವ್ ಶರ್ಮಾ ಅವ್ರಿಗೆ ಈ ಜಾತಿ ಸಮೀಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದಲಿತ ಮಹಾದಲಿತ
ಹಾಗೇನೆ ಮಹಿಳೆಯರು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ನೋಡಿದಾಗ ಜಾತಿ ಸಮೀಕರಣ ವರ್ಕೌಟ್ ಆಯ್ತು ಅನ್ನುವಂಥದ್ದು. ನೀವಲ್ಲಿ ಪ್ರತ್ಯಕ್ಷ ವರದಿಯನ್ನು ನೀಡಿದಂಥವ್ರು, ಎಲ್ಲಾ ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿದಂಥವ್ರು, ಹೇಗೆ ಈ ಜಾತಿ ಸಮೀಕರಣ ಏನಿದೆ ದಲಿತ ಮಹಾದಲಿತ? ನೋಡಿ, ಬಿಹಾರದಲ್ಲಿ 15% ಅಪ್ಪರ್ ಕಾಸ್ಟ್ನವರು ಇದ್ದಾರೆ. ಭೂಮಿಹಾರ್, ರಜಪೂತ್, ಕಾಯಸ್ಥ ಮತ್ತು ಬ್ರಾಹ್ಮಣ, ಈ 4 ಫಾರ್ವರ್ಡ್ ಕಾಸ್ಟ್ಗಳು ಸೇರಿ ಒಟ್ಟು 15% ಆಗುತ್ತೆ. 2023 ಜಾತಿ ಜನಗಣತಿ ಮಾಡಿದರು ನಿತೀಶ್ ಕುಮಾರ್ ಅವರು. ಸೊ ಅದರ ಪರಿಣಾಮವಾಗಿ ಆ ರಾಜ್ಯದಲ್ಲಿ 36% EBC ಅವರಿದ್ದಾರೆ, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ. OBC ಅವರಿದ್ದಾರೆ ಸಮ್ವೇರ್ ಅರೌಂಡ್ 26-27%. ಆಮೇಲೆ ಸೊ ಈ ಕಮ್ಯುನಿಟಿಗಳೇನಿದೆ ಅದರಲ್ಲಿ ಯಾದವರು ಮತ್ತು ಮುಸ್ಲಿಮ್ಸ್ ನಾರ್ಮಲಿ RJD ಜೊತೆಗಿದ್ದವರು. ಆದರೆ ಇವತ್ತಿನ ಫಲಿತಾಂಶ ನೋಡಿದರೆ ಒಂದಿಷ್ಟು ಯಾದವರು ಕೂಡ ಈ ಕಡೆ ಶಿಫ್ಟ್ ಆಗಿರುವಂಥ ಲಕ್ಷಣಗಳಿದೆ ಏನೋ ಅಂತ ಅನಿಸ್ತಾ ಇದೆ. NDA ಕಡೆಗೆ ಶಿಫ್ಟ್ ಆಗಿದ್ದಾರೋ ಏನೋ ಅಂತ ಸ್ವಲ್ಪ ಅಲ್ಲಲ್ಲಿ ಡಿವೈಡ್ ಮಾಡಿರ್ಬೋದು. ಅದ್ರಿಗೆ ಅಷ್ಟು ಹೆಚ್ಚು ಅಂತ ನನಗೆ ಅನ್ಸಲ್ಲ. ಈ ಫಲಿತಾಂಶ ನೋಡಿದ್ರೆ ಜನ್ಸುರಾಜ್ಗೆ ಹೆಚ್ಚು ಓಟ್ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಯಾದವರ ಮತಗಳು ಕೂಡ ಶಿಫ್ಟ್ ಆಗಿರಬಹುದು ಅನ್ನೋ ನಿಮ್ಮ ಅನುಮಾನಕ್ಕೆ ಪೂರಕವಾಗಿ ನೋಡಿ ಏನ್ ಮಾಡ್ತಿದೆ. ಬಿಜೆಪಿ ಅಭ್ಯರ್ಥಿ ಎದುರು ಪರದಾಡ್ತಿದ್ದಾರೆ ತೇಜಸ್ವಿ ಯಾದವ್. ಹಂಗ್ ನೋಡಿದ್ರೆ ಅವರ ಕಮ್ಯುನಿಟಿ ಅಲ್ಲಿ ರಾಘವಪುರದಲ್ಲಿ ಲಾಲೂ ಪ್ರಸಾದ್ ಕೂಡ ಹಿಂದೆ ಕಂಟೆಸ್ಟ್ ಮಾಡಿ ಗೆದ್ದಂತ ಕ್ಷೇತ್ರ ಅದು. ಯಾದವರು ಬಹಳ ಸ್ಟ್ರಾಂಗ್ ಇರುವಂತ ಬೆಲ್ಟ್ ಆ ಕ್ಷೇತ್ರ. ಅಲ್ಲಿ ತೇಜಸ್ವಿ ಯಾದವ್ ಸೋಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿಫ್ಟ್ ಆಗಿದ್ದಾರೆ ಅಂತಲೇ ಅರ್ಥ. ಅಂದ್ರೆ ಗೌರ್ಮೆಂಟ್ ಸ್ಕೀಮ್, ಆ ಸ್ಕೀಮ್ ನಿಂದ ಅವರು ಖುಷಿ ಆಗಿದ್ದಾರೆ. ಹಾಗಾಗಿ ನಮಗೆ ನಿತೀಶ್ ಕುಮಾರ್ ಜಾಸ್ತಿ ಆಗ್ತಿದೆ. ಆಗ್ಲೇ 900 ಇತ್ತು, ಈಗ 2000 ಆಯ್ತು. 3000 2000 ಇದೇ ಹೇಳಿದಲ್ಲ. ಚಿರಾಗ್ ಪಾಸ್ವಾನ್ ದಲಿತ್ ಕಮ್ಯುನಿಟಿ, ಕುಶ್ವಾಹ ಉಪೇಂದ್ರ ಕುಶ್ವಾಹ RLM, ಕುಶ್ವಾಹ OBC, ಅದು ಕುರ್ಮಿ ಇವರು ಸಣ್ಣ ಜಾತಿ, ಬಟ್ ಸಮ್ವೇರ್ ಅರೌಂಡ್ 37 lakhs ಇದ್ದಾರೆ. ಕುಶ್ವಾಹ 37 lakhs ಇದ್ದಾರೆ. ಚಿರಾಗ್ ಪಾಸ್ವಾನ್ ಅವರ ಪಾಸ್ವಾನ್ ಕಮ್ಯುನಿಟಿ ಸಮ್ವೇರ್ ಅರೌಂಡ್ 53 lakhs. ಸೊ ಈ ಕಮ್ಯುನಿಟಿ ಅವರೆಲ್ಲ ಶಿಫ್ಟ್ ಆಗಿ ಈ ಕಡೆ ಬಂದಿದ್ದಾರೆ ಈ ಸರಿ. ಮತ್ತೆ ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಅದು ಬಹಳ ಜಾತಿ ಆಚೆಗಿನ ಪಾಪ್ಯುಲಾರಿಟಿ ಅದು, ಆಯ್ತಾ. ಸೊ ಅದೆಲ್ಲ ಈ ಕಾರಣದಿಂದಾಗಿ ಈ ಬಾರಿ ನಿತೀಶ್ ಕುಮಾರ್ ನಾಯಕತ್ವಕ್ಕೆ ಮತ್ತೆ ಅಥವಾ NDA ಮೈತ್ರಿಕೂಟಕ್ಕೆ ವೋಟ್ ಬಿದ್ದಿದೆ ಅಂತ ಅನ್ಸುತ್ತೆ. ಕಾಸ್ಟ್ ಫ್ಯಾಕ್ಟರ್ ಯಾಕೆ ಇವರು ಬಹಳ ಚಾಣಾಕ್ಷತನದಿಂದ ಮಾಡಿದ್ದಾರೆ ಹೇಳಿದ್ರೆ, ಉಪೇಂದ್ರ ಕುಶ್ವಾಹ ಮತ್ತೆ LJP ಕಡೆ ಶಿಫ್ಟ್ ಆಗಿರೋದು, ದಟ್ ಇಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಅದು ಅವರಿಬ್ರು ಕೂಡ ಇನ್ನೊಂದು ಸಣ್ಣ ಕಮ್ಯುನಿಟಿ ಕೇಂದ್ರ ಸಚಿವರ. ಆಮೇಲೆ HAM ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಜೀತನ್ ರಾಮ್ ಮಾಂಜಿ ಅವರ ಕಮ್ಯುನಿಟಿ, ಯಾವುದು ಮಾಂಜಿ ಅಥವಾ ಮುಸಾಹರ ಕಮ್ಯುನಿಟಿ, ಅವರ ಬಗ್ಗೆ ನಾನು 2-3 ಆರ್ಟಿಕಲ್ ಆ ಕಮ್ಯುನಿಟಿ ಬಗ್ಗೆ. ಬಹಳ ಹಿಂದುಳಿದಿರುವಂತಹ ಕಮ್ಯುನಿಟಿ. ನೀವು ಹೆಸರು ಕೇಳಿರ್ಬೋದು, ದಶರಥ ಮಾಂಜಿ ಅಂತ, ಆ ಬೆಟ್ಟ ಕುರ್ದವರು, ಅವ್ರ ಬಗ್ಗೆ ಮೂವಿ ಬಂದಿತ್ತು. ಅವರ ಹಳ್ಳಿಗೂ ಅವ್ರ ಮನೆಗೂ ಹೋಗಿ ಬಂದಿದ್ದೆ ನಾನು. ಅವರಿಗೆ ಅವ್ರು ಬಹಳ ಹಿಂದುಳಿದಿದೆ ಆ ಕಮ್ಯುನಿಟಿ. ಆದ್ರೂ ಕೂಡ ಅವ್ರು ಸೇಫ್ ಫೀಲ್ ಆಗೋದು ನಿತೀಶ್ ಕಾರಣದಿಂದ. ಜೀತನ್ ರಾಮ್ ಮಾಂಜಿ ಅವರು ಆ ಕಮ್ಯುನಿಟಿ ಅತಿ ದೊಡ್ಡ ಲೀಡರ್. ಅವರು 2013ರಿಂದ 2014 ತನಕ 9 ತಿಂಗಳು ಆ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ರು. ಈಗಲೂ ಕೂಡ ಬಹುಶಃ ಜೀತನ್ ರಾಮ್ ಮಾಂಜಿ ಅವರ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ NDA ಕ್ಯಾಂಡಿಡೇಟ್ಸ್ ಇದ್ದಾರೆ, NDAಗೆ ಶಿಫ್ಟ್ ಆಗಿದೆ ಕಮ್ಯುನಿಟಿ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈ ಎಲ್ಲಾ ಗೊಂದಲ, ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಚಿರಾಗ್ ಪಾಸ್ವಾನ್ ಕಳೆದು ಹೋಗ್ತಿದಾರಾ ಅಂತ. ಬಿಹಾರದ ವಿಚಾರಕ್ಕೆ ಬಂದ್ರೆ